ಗ್ಯಾರಂಟಿಗೆ ಹಣದ ಹೊಳೆ, ಅಭಿವೃದ್ಧಿ ಮರೀಚಿಕೆ. ಪಂಚ ಗ್ಯಾರಂಟಿಗಳ ಗುಂಗಲ್ಲಿ ಸರ್ಕಾರ ಎಲ್ಲವನ್ನ ಮರೆತು ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಇದೀಗ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ದಲಿತರ ಹಣವನ್ನೇ ಸರ್ಕಾರ ಬಳಕೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ದಲಿತ ಸಂಘಟನೆಗಳು ಸರ್ಕಾರದ ಮೇಲೆ ಮುಗಿಬಿದ್ದಿವೆ. ಇದರ ಮಧ್ಯೆ ಪಡಿತರ ಫಲಾನುಭವಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಜೆಟ್ ಮಂಡನೆಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಸರ್ಕಾರದ ಬೊಕ್ಕಸದಲ್ಲಿ ಹಣ ಇದ್ಯಾ ಎಂಬ ಪ್ರಶ್ನೆ ವಿಪಕ್ಷಗಳಿಗೆ ಕಾಡ್ತಾ ಇದೆ. ಗ್ಯಾರಂಟಿಗಳ ಗುಂಗಲ್ಲಿ ಅಭಿವೃದ್ಧಿಗೆ ಸರ್ಕಾರ ಹಣವನ್ನೇ ಕೊಡ್ತಿಲ್ಲ ಎಂಬ ಆರೋಪವೂ ಇದೆ. ಇದರ ಮಧ್ಯೆ ದಲಿತರ ಹಣವನ್ನು ಸರ್ಕಾರ ಗ್ಯಾರಂಟಿಗೆ ವ್ಯಯಿಸ್ತಾ ಇದೆ ಎಂಬ ಆರೋಪ ಸದ್ದು ಮಾಡಿದೆ. ಗ್ಯಾರಂಟಿಗಳಿಗೆ ಬಳಕೆಯಾಗ್ತಿದ್ಯಾ ಎಸ್ಸಿ ಎಸ್ಟಿ ಹಣ? ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳ ಆಕ್ರೋಶ. ಉಚಿತ, ಖಚಿತ, ನಿಶ್ಚಿತಗಳ ಭರದಲ್ಲಿ ಸರ್ಕಾರ ಎಲ್ಲಾ ಹಣವನ್ನ ಗ್ಯಾರಂಟಿಗಳಿಗೆ ಸುರಿತಾ ಇರುವ ಮಾತು ಮಾರ್ಧನಿಸಿದೆ. ಫ್ರೀಬಿಗಳ ಗುಂಗಲ್ಲಿ ಇರೋಬರೋ ಹಣವನ್ನ ಪಂಚ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡ್ತಾ ಇದೆಯಂತೆ. ಅನುದಾನವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ ಎಂಬ ಆರೋಪವೂ ಇದೆ. ಇದರ ಮಧ್ಯೆ ಎಸ್ಸಿ, ಎಸ್ಪಿ, ಟಿಎಸ್ಪಿ ಸೇರಿದ ಹಣವನ್ನ ಗ್ಯಾರಂಟಿಗೆ ಬಳಸಲಾಗ್ತಾ ಇದೆ ಅಂತ ದಲಿತ ಸಂಘಟನೆಗಳು ಆರೋಪಿಸಿವೆ. ಇವತ್ತು ದಲಿತ ಪರ ಸಂಘಟನೆಗಳ 80ರಿಂದ 90 ಪ್ರಮುಖರು ಸಭೆಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಸಿಪಿ, ಟಿಎಸ್ಪಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಇದು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಮತ್ತು ಇದಕ್ಕೆ ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ವಂಚನೆ ಮಾಡಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ದಲಿತ ಸಮುದಾಯಗಳ ಪರವಾಗಿ ನಾವು ಕೈಗೆತ್ತಿಕೊಂಡಿದ್ದೇವೆ. ಆ ಕಾರಣದಿಂದ ದಲಿತ ಸಂಘಟನೆಗಳನ್ನು ಇವತ್ತು ನಾವು ಕರೆದಿದ್ವಿ. ಯಾಕಂದರೆ ಅವರು ನಾವು ಸೇರಿನೇ ಮಾಡಬೇಕಾಗತ್ತೆ. ಸಮುದಾಯದ ವಿಷಯ. ದಲಿತರು ಗ್ಯಾರಂಟಿ ಕೊಟ್ಟಿಲ್ವಾ? ಕೊಡ್ತೀವಿ ಅಂತಾರೆ. ಎಲ್ಲಿಂದ ಕೊಟ್ರಿ? ನಮಗೆ ಮೀಸಲಿಟ್ಟಿರ್ತಕ್ಕಂಥ ಈ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ಅವ್ರಿಗೆ ಅಸೆಟ್ ಮಾಡೋಕ್ಕೆ ಬಿಡದೆ ನೀವು ಅದನ್ನು ಗ್ಯಾರಂಟಿಗಳಿಗೆ ಮಾಡಿದ್ದೀರಿ. ಎರಡು ಕಡೆಯಿಂದ ದ್ರೋಹ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ನಾಳೆಯಿಂದಲೇ ನಮ್ಮ ಹೋರಾಟ ಬೆಂಗಳೂರಿಂದ ಆರಂಭ ಆಗಿ ಇಡೀ ರಾಜ್ಯವ್ಯಾಪಿ ಇದು ವಿಸ್ತರಿಸ್ಕೊಳ್ಳುತ್ತದೆ. ಎಸ್ಸಿಪಿ, ಟಿಎಸ್ಪಿ ಹಣ 7C ತೆಗಿಲೇಬೇಕಂತೇಳಿ ಸಿದ್ದರಾಮಯ್ಯ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. 7C ತೆಗಿಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರ ಕುರ್ಚಿಗೆ ಕುಂದು ಬರ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗತ್ತೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರದ ಗುಡ್ ನ್ಯೂಸ್. ಹಣದ ಬದಲಿಗೆ 5 ಕೆಜಿ ಅಕ್ಕಿ. ಆಹಾರ ಸಚಿವ ಮಾಹಿತಿ. ಇಷ್ಟು ದಿನ ಅಕ್ಕಿ ಕೊರತೆಯಿಂದ ರಾಜ್ಯ ಸರ್ಕಾರ ಪಡಿತರ ಫಲಾನುಭವಿಗಳಿಗೆ ಹಣ ನೀಡ್ತಾ ಇತ್ತು. ಆದ್ರೀಗ ಮತ್ತೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿಯನ್ನ ವಿತರಿಸಲು ಸಜ್ಜಾಗಿದೆ. ಇನ್ಮುಂದೆ ಹಣದ ಬದಲು ಜನರಿಗೆ 5 ಕೆಜಿ ಅಕ್ಕಿಯನ್ನ ನೀಡಲಾಗುತ್ತೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಯೋಜನೆಗಳಿಗೂ ಅನುದಾನ ಬರಲಿದೆ ಎಂಬ ಭರವಸೆ ಕೊಟ್ಟಿದ್ದಾರೆ. ಫೆಬ್ರವರಿಯಿಂದನೇ 5 ಕೆಜಿ ಅಕ್ಕಿಯನ್ನು ಕೊಡುವಂಥದ್ದು. ಸುಮಾರು ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗ್ತದೆ. ಈಗಾಗಲೇ ಹಣ ಸಂದಾಯ ಮಾಡಿದ್ದೀವಿ. ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್ನನ್ನು ಬಿಲೋ ಪಾವರ್ಟಿ ಲೈನು ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದೀವಿ. ಮಾರ್ಚಿಯಲ್ಲಿ 2 ತಿಂಗಳು ಕೊಡಬೇಕಾಗ್ತದೆ. 7ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ. ಗ್ಯಾರಂಟಿಗಳಿಗೆ ಕೊಡೋದು ಅಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಅವರು ಉತ್ತಮವಾದಂಥ ಬಡ್ಜೆಟನ್ನು ಕೊಡ್ತಾರೆ. 2,95,000 ಕಾರ್ಡುಗಳು ಪರಿಷ್ಕರಣೆ ಇಲ್ಲದೆ ಇತ್ತು. ನಾನು ಅಧಿಕಾರಿಗಳಿಗೆಲ್ಲ ಆದೇಶ ಕೊಟ್ಟು ಅವನ್ನು ಪರಿಷ್ಕರಣೆ ಮಾಡಿ ಅದರಲ್ಲಿ BPL 1,65,000 ಕಾರ್ಡ್ಗಿಂತ ಮೇಲೆ ಇದೆ. ಅದನ್ನು BPLಗೆ ಸೇರಿಸಿದ್ದೀವಿ. ಉಳಿದ ಕಾರ್ಡುಗಳನ್ನು APLನಲ್ಲಿ ಇಟ್ಟಿದ್ದೀವಿ. ಅದರಂತೆ ಇವತ್ತು ನುಡಿದಂತೆ ನಡೆದಿದ್ದೀವಿ. ಅಭಿವೃದ್ಧಿಯೂ ಇಲ್ಲ, ಇತ್ತ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಜನರನ್ನ ತಲುಪ್ತಾ ಇಲ್ಲ. ಹಾಗಾದ್ರೆ ರಾಜ್ಯದ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಜನರ ಪ್ರಶ್ನೆ. ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಉತ್ತರ ಕೊಡ್ತಾರಾ? ಕಾದ್ ನೋಡಬೇಕು.
ಶಿವಮೊಗ್ಗದಿಂದ ಪ್ರಸನ್ನ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.